ಬಾಡಿಗೆ ಅಗ್ರಿಮೆಂಟ್ಗೆ ಸೈನ್ ಮಾಡುವ ಮೊದಲು ಅದು ಎಷ್ಟು ಸೇಫ್ಟಿ ಆಗಿದೆ, ಆ ಏರಿಯಾ ಎಷ್ಟು ಸೇಫ್ಟಿ ಉಂಟು, ಆ ಮನೆ ಎಷ್ಟು ಸೇಫ್ಟಿ ಉಂಟು ಚೆಕ್ ಮಾಡಿದ್ದೀರಾ ನೀವು? ಚೆಕ್ ಮಾಡಿದೆ ಅಂದರೆ ಇವಾಗಲೇ ಚೆಕ್ ಮಾಡಿ. ಅದು ಹೇಗೆ ಅಂದರೆ, ಒಂದು ವೇಳೆ ನೀವು ನೋಡಿರ್ತಕ್ಕಂಥ ಮನೆ ಇಂಡಿಪೆಂಡೆಂಟ್ ಆಗಿದ್ರೆ ಉಂಟಲ್ಲ, ಗ್ರಿಲ್ ಇದೆಯಾ ಅಥವಾ ಕಾಂಪೌಂಡ್ ಎಲ್ಲ ಇದೆಯಾ ಅಂತ ಚೆಕ್ ಮಾಡಿ. ಕಿಟಕಿ ಬಾಗಿಲುಗಳು ಗಟ್ಟಿ ಉಂಟಾ ಅಂತ ಒಮ್ಮೆ ನೋಡಿ. ಎಲೆಕ್ಟ್ರಿಕ್ ವೈರ್ಗಳು, ಸ್ವಿಚ್ ಬೋರ್ಡ್ಗಳು, ಪ್ಲಂಬಿಂಗ್ ಪಾಯಿಂಟ್ಗಳು, ವಾಟರ್ ಟ್ಯಾಪ್ಗಳು ಹೇಗಿದೆ ಅನ್ನೋದನ್ನ ಸರಿಯಾಗಿ ಚೆಕ್ ಮಾಡಿ. ಇದರಲ್ಲಿ ಯಾವುದೋ ಒಂದು ಸಮಸ್ಯೆ ಬಂದರೆ ಉಂಟಲ್ಲ, ತುಂಬ ಮಣ್ಣು ಬಿಚ್ಚಿ ಆಗ್ತದೆ. ಒಂದು ವೇಳೆ ನಿಮ್ಮ ಬಾಡಿಗೆ ಮನೆಗೆ CCTV ಇದ್ದರೆ ತುಂಬ ಒಳ್ಳೆಯದು. ಆದರೆ ಆಲ್ಮೋಸ್ಟ್ ಆಲ್ ಯಾವ ಬಾಡಿಗೆ ಮನೆಗೂ ಸಹ CCTV ಹಾಕ್ಸಿರೋದಿಲ್ಲ. ನಿಮಗೆ CCTV ಬೇಕು ಅಂತ ಆದರೆ ಮನೆ ಓನರ್ ಹತ್ರ ಪರ್ಮಿಷನ್ ಕೇಳಿ, ಆಮೇಲೆ CCTV ನೀವು ಹಾಕ್ಸ್ಕೊಳ್ಳಿ. ನೀವು ಅಪಾರ್ಟ್ಮೆಂಟ್, ವಿಲ್ಲಾಗಳಲ್ಲಿ ಬಾಡಿಗೆ ಮನೆ ನೋಡ್ತಾ ಇದ್ದರೆ ಅಲ್ಲಿನ ಎಮರ್ಜೆನ್ಸಿ ಎಕ್ಸಿಟ್ ಹೇಗಿದೆ, ಫೈರ್ ಎಕ್ಸ್ಟಿಂಗ್ವಿಷರ್ ಪ್ಲೇಸ್ ಆಗಿದೆಯಾ, ಅಥವಾ ಸೆಕ್ಯೂರಿಟಿ ಗಾರ್ಡ್ ಹೇಗಿದ್ದಾರೆ, ವಿಸಿಟರ್ಸ್ಗೆ ಡಿಜಿಟಲ್ ಎಂಟ್ರಿ ಇದೆಯಾ, ಇದು ಸೂಕ್ಷ್ಮವಾಗಿ ಗಮನಿಸಿ ನೋಡಿ. ಅದರ ಜೊತೆಗೆ CCTV ಯಾವ ಏರಿಯಾದಲ್ಲೆಲ್ಲ ಕವರ್ ಆಗ್ತದೆ ಅಂತ ನೋಡಿ. ಫಾರ್ ಎಕ್ಸಾಂಪಲ್ ಎಂಟ್ರಿ ಎಕ್ಸಿಟ್ ಗೇಟ್, ನಿಮ್ಮ ಮನೆ ಡೋರ್ ಹತ್ರ ಎಂಟ್ರಿ ಎಕ್ಸಿಟ್, ಮತ್ತು ಅಲ್ಲಿ ಅಪಾರ್ಟ್ಮೆಂಟ್ ವಿಲ್ಲ ಅಂದರೆ ಪಾರ್ಕಿಂಗ್ ಇದೆ ಇರ್ತದೆ, ಆ ಪಾರ್ಕಿಂಗ್ ಏರಿಯಾದಲ್ಲಿ ಇದೆಯಾ, ಇದ್ರೆ ಒಳ್ಳೆಯದು. ಸೇಫ್ಟಿ ಅಂದರೆ ಮನೆ ಮತ್ತು ಕೇವಲ ಗೇಟ್ನಲ್ಲಿ ಮಾತ್ರನಾ? ಮತ್ತು ಎಂಥ ಸಹ ನೋಡುವ ಅವಶ್ಯಕತೆ ಇಲ್ವಾ? ನೆಕ್ಸ್ಟ್ ಎಪಿಸೋಡ್ನಲ್ಲಿ ಇನ್ನು ಏನೆಲ್ಲ ಸೇಫ್ಟಿ ಮೆಜರ್ಸ್ ಚೆಕ್ ಮಾಡಬೇಕು ಅಂತ ನಿಮಗೆ ಡೀಟೇಲ್ ಆಗಿ ಹೇಳ್ತೀನಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ದಯವಿಟ್ಟು ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ಜೊತೆಗೆ ಶೇರ್ ಮಾಡಿ. ನಿಮ್ಮ ಅನಿಸಿಕೆ ಅಭಿಪ್ರಾಯ ಅಂತ ಕಮೆಂಟ್ನಲ್ಲಿ ತಿಳಿಸಿ. ನಮ್ಮ 19 ಜೀವನ ಚಾನಲ್ನ ಇವಾಗಲೇ ಸಬ್ಸ್ಕ್ರೈಬ್ ಮಾಡಿ, ಫಾಲೋ ಮಾಡಿ. ಕಮೆಂಟ್ ಸೆಕ್ಷನಲ್ಲಿ ನಮ್ಮ ಟೆಲಿಗ್ರಾಮ್ ಚಾನಲ್ ಲಿಂಕ್ ಇದೆ, ಅಲ್ಲಿ ಕೂಡ ಫಾಲೋ ಮಾಡಿ.